ಹಾಯ್ ಅಕ್ಕ, ಹೇಗಿದ್ದೀರಾ? ಹಾಯ್ ಆರಾಮ್. ಯಾಕೋ ಬೇಜಾರಂಗಿದೆ, ಏನ್ ವಿಷಯ? ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡೋದೇ ಕಷ್ಟ ಆಗಿದೆ ಕಣೆ. ಹ್ಮ್. ಯಾಕೆ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಇಂದು ಕಿರಿಕ್ ಜಾಸ್ತಿ ಆಗಿದ್ಯಾ? ಪೇಷಂಟ್ ಕಿರಿಕ್ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಇತ್ತೀಚೆಗೆ ಕಾಯಿಲೆಯ ಪ್ರೆಸೆಂಟೇಷನ್ಗಳೇ ಚೇಂಜ್ ಆಗಿದೆ. ಎಲ್ಲ ಕಡೆ ಆಟೋ ಇಮ್ಯೂನ್ ಡಿಸಾರ್ಡರ್ಸು, ಅಲರ್ಜಿ, ಇನ್ಫ್ಲಮೇಷನ್ ಅಂಡ್ ಕ್ಯಾನ್ಸರ್ಸ್. ಈ ಕ್ಯಾನ್ಸರ್ ಬಗ್ಗೆ ಗೊತ್ತು ನಂಗೆ, ಆದ್ರೆ ಇದೇನಿದು ಆಟೋ ಇಮ್ಯೂನ್ ಡಿಸೀಸ್? ಸಿ, ಆಟೋ ಇಮ್ಯೂನ್ ಅಂದ್ರೆ, ಆಟೋ ಅಂದ್ರೆ ಸೆಲ್ಫ್, ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ. ನಮ್ಮ ಇಮ್ಯುನಿಟಿ ಪವರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು. ಬಟ್ ಇಲ್ಲೇನಾಗತ್ತೆ ಅಂದ್ರೆ ನಮ್ಮ ಇಮ್ಯುನಿಟಿ ಪವರ್ ನಮ್ಮ ವಿರುದ್ಧನೇ ಫೈಟ್ ಮಾಡುತ್ತೆ. ಸೊ ನಿಂಗೆ ಥೈರಾಯ್ಡ್ ಗೊತ್ತಾ? ಥೈರಾಯ್ಡ್. ಸೊ ಈ ಥೈರಾಯ್ಡ್ ಕೂಡ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಅದೇ ತರ ಈ ಸೋರಿಯಾಸಿಸ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ತೊನ್ ಇರ್ಬೋದು, ರುಮೆಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು, ಅದಾದ್ಮೇಲೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಆಟೋ ಇಮ್ಯೂನ್. ಇದಕ್ಕೆಲ್ಲ ಕಾರಣ ಏನು? ಸಿ, ಮೋಸ್ಟ್ ಕಾಮನ್ ಇಸ್ ಪೊಲ್ಯೂಷನ್. ನೀರು, ಗಾಳಿ, ಆಹಾರ ಎಲ್ಲ ಪೊಲ್ಯೂಟ್ ಆಗಿದೆ. ಕೆಮಿಕಲ್ಸ್, ಅದ್ರ ಜೊತೆಗೆ ಒತ್ತಡ, ನಮ್ಮ ಜೀವನ ಶೈಲಿ ಆಗಿರ್ಬೋದು, ಇದ್ರ ಜೊತೆಗೆ ಸೇರ್ಕೊಂಡಿರೋದೇ ಹೊಸದಾಗಿ ಮೈಕ್ರೋ ಪ್ಲಾಸ್ಟಿಕ್ ಅಂಡ್ ನ್ಯಾನೋ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಬಗ್ಗೆ ನಂಗೆ ಗೊತ್ತು, ಆದ್ರೆ ಈ ಮೈಕ್ರೋ ಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ ಅಂದ್ರೆ? ಸಿ, ಮೈಕ್ರೋ ಅಂದ್ರೆ ಸಣ್ಣದು, ಮೈಕ್ರೋ ಪ್ಲಾಸ್ಟಿಕ್ ಅಂದ್ರೆ ಲೆಸ್ ದನ್ 5 ಮಿಲಿಮೀಟರ್, 5 ಮಿಲಿಮೀಟರ್ಗಿಂತ ಸಣ್ಣದು. ನ್ಯಾನೋ ಪ್ಲಾಸ್ಟಿಕ್ ಅಂದ್ರೆ ಲೆಸ್ ದನ್ 1 ಮಿಲಿಮೀಟರ್. ಇದೆಲ್ಲ ಜನರೇಟ್ ಹೇಗಾಗ್ತಾ ಇದೆ? ಇದ್ರ ಮೇಜರ್ ಸೋರ್ಸ್ ಕೇಳಿದ್ರೆ ಶಾಕ್ ಆಗ್ತೀಯಾ? ಇದ್ರ ಮೇಜರ್ ಸೋರ್ಸ್ ಟೆಕ್ಸ್ಟೈಲ್ಸ್ ಅಂದ್ರೆ ಬಟ್ಟೆ. ಗೊತ್ತಿತ್ತಾ? ಖಂಡಿತ ಇಲ್ಲ. ಸಿ, ನಾವು ಯೂಸ್ ಮಾಡುವಂತಹ ಪಾಲಿಯೆಸ್ಟರ್, ನೈಲಾನ್ ಬಟ್ಟೆಗಳಾಗಿರ್ಬೋದು, ಅದು ಪ್ರತಿ ವಾಶಿಗೆ ಮೈಕ್ರೋ ಫೈಬರ್ಸ್ ಆಗಿ ರಿಲೀಸ್ ಆಗುತ್ತೆ. ಕೊನೆಗೆ ನಾವು ಒಗಸ್ತೀವಲ್ಲ, ಅದು ಲ್ಯಾಂಡ್ ಫಿಲಿಗೆ ಹೋಗುತ್ತೆ, ಮತ್ತೆ ಸಮುದ್ರಕ್ಕೆ ಹೋಗುತ್ತೆ, ಅಲ್ಲಿ ಕೂಡ ಅದು ಪ್ಲಾಸ್ಟಿಕ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ನಾವು ಶಾಪಿಂಗ್ ಅಂತ ಬಿಗ್ ಬಿಲಿಯನ್ ಡೇ ಅಂತ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತಾನೆ ಇರ್ತೀವಿ. ಸೊ ಈಗ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್? ಡಬಲ್ ಆರಾ? ಎಸ್, ರಿಯೂಸ್, ರೇಡಿಯೋಸ್. ಹಾಗೆ ಕಾಟನ್, ಮತ್ತೆ ನಮ್ಮ ಖಾದಿ ಕಾಟನ್ ಬಟ್ಟೆಗಳು, ಉಲ್ಲನ್ ಬಟ್ಟೆಗಳು, ಆ ಥರದನ್ನ ಜಾಸ್ತಿ ಬಳಸಬೇಕು. ಓಕೆನಾ? ನೆಕ್ಸ್ಟ್ ಸೋರ್ಸ್ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀಯಾ? ಏನ್ ಹೇಳೋ? ಮೇಜರ್ ಸಿಟೀಸ್ ಅಲ್ಲಿ ತಗೊಂಡ್ರೆ ಇಂಡಸ್ಟ್ರಿಯಲ್, ದಟ್ ಈಸ್ ದೇರ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಸೋರ್ಸ್ ಅಂದ್ರೆ ನಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್, ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ನಾವು ಯೂಸ್ ಮಾಡೋವಂತಹ ಫೇಸ್ ವಾಶ್ ಇರ್ಬೋದು, ಬಾಡಿ ವಾಶ್ ಇರ್ಬೋದು, ಸ್ಕ್ರಬ್ಸ್ ಇರ್ಬೋದು, ಡಿಯೋಡ್ರೆಂಟ್, ಪರ್ಫ್ಯೂಮ್ಸ್, ಅದರಲ್ಲೆಲ್ಲ ಮೈಕ್ರೋ ಬೀಡ್ಸ್ ಆಗಿ ಮೈಕ್ರೋ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಾರೆ. ಇನ್ನೊಂದೇನು ಗೊತ್ತಾ? ನಾವು ಪ್ರತಿನಿತ್ಯ ಹಲ್ಲುಚ್ತೀವಲ್ಲ, ಟೂತ್ ಪೇಸ್ಟ್ ಕೂಡ ಮೈಕ್ರೋ ಪ್ಲಾಸ್ಟಿಕನ್ನು ರಿಲೀಸ್ ಮಾಡುತ್ತೆ. ಇದ್ರ ಬಗ್ಗೆ ಗೊತ್ತಿತ್ತಾ? ಖಂಡಿತ ಇಲ್ಲ. ಸೊ ಇಟ್ ಈಸ್ ಟೈಮ್ ಟು ಯೂಸ್ ಲೆಸ್. ಸೊ ಇಟ್ ಈಸ್ ರೆಡ್ಯೂಸ್ ಆ್ಯಂಡ್ ರೆಡ್ಯೂಸ್. ಸೊ ಇನ್ನೊಂದು ಮೇಜರ್ ಸೋರ್ಸ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರಿ ಏನಿರ್ಬೋದು? ನಾವು ಸಿಟಿಲಿ ಇರೋದ್ರಿಂದ ಸಿಟಿ ವೇಸ್ಟ್ ಏನಿರ್ಬೋದು ಹೇಳಪ್ಪ? ಪ್ಲಾಸ್ಟಿಕ್ ಕವರ್, ಎಸ್, ಮತ್ತೆ ವಾಟರ್ ಬಾಟಲ್, ಮತ್ತೆ ಪಾರ್ಸಲ್. ಸೊ ನಾವು ಈಗ ಹೆಂಗಂದ್ರೆ ಮನೇಲಿ ಏನೇ ಒಳಗ್ ಬಂದ್ರು, ತರಕಾರಿ ಬರ್ಲಿ, ಹಣ್ಣು ಬರ್ಲಿ, ಏನೇ ಬಂದ್ರು ಜೊತೆಗೆ ನಾನು ಬರ್ತೀನಿ ಅಂತ ಪ್ಲಾಸ್ಟಿಕ್ ಕವರ್ ಬರುತ್ತೆ. ಸೊ ಬಟ್ಟೆ ಬ್ಯಾಗ್ ನಾವು ತಗೊಂಡ್ ಹೋಗಲ್ಲ, ಪ್ಲಾಸ್ಟಿಕ್ ಕವರ್ ಮನೆಗ್ ಬರೋದ್ ನಿಲ್ಸಲ್ಲ. ಓಕೆನಾ? ಇದ್ರ ಜೊತೆಗೆ ಇನ್ನು ಹೈಜಿನ್ ಅಂತ ಹೇಳಿ ಎಲ್ಲಿ ಹೋದ್ರು ನಾವೇನ್ ಮಾಡ್ತೀವಿ? ನಾವು ಬಾಟಲ್ ತಗೊಂಡ್ ಹೋಗಲ್ಲ, ಅಲ್ಲಿ ಹೋಗ್ತೀವಿ, 20 ರೂಪಾಯಿ ಕೊಡ್ತೀವಿ, ಬಾಟಲ್ ತರ್ತೀವಿ, ಇವಾಗ ಹಾಸ್ತೀವಿ. ಸೊ ದಟ್ ಈಸ್ ಅ ಮೇಜರ್ ಸೋರ್ಸ್. ಅದ್ರ ಜೊತೆಗೆ ಇನ್ನೇನ್ ಹೇಳೋ? ಪಾರ್ಸಲ್. ಹೋಟೆಲಿಗೆ ಹೋಗ್ತೀವಿ, ಬಿಸಿ ಬಿಸಿ ಅಣ್ಣ ಇಡ್ಲಿ ಕೊಡಿ, ಸಾಂಬಾರ್ ಕೊಡಿ. ಆ ಸಾಂಬಾರ್ ಬಿಸಿ ಕಟ್ ಕೊಡ್ತಾನೆ, ಅದು ಮೈಕ್ರೋ ಪ್ಲಾಸ್ಟಿಕ್ ಒಳಗಡೆ ಸಾಂಬಾರ್ ಒಳಗೆ ರಿಲೀಸ್ ಮಾಡುತ್ತೆ. ಹಾಗೆ ಈ ಕಪ್ಸ್ ಹೌದಲ್ವಾ, ಕಾಫಿ ಕಪ್ ಬಿಸಿದು ಪೇಪರ್ ಅಂತ ಹೇಳ್ತೀವಿ, ಬಟ್ ಅದ್ರೊಳಗೂ ಒಂದು ಲೇಯರ್ ಪ್ಲಾಸ್ಟಿಕ್ ಇರುತ್ತಂತೆ. ಸೊ ಮೋಸ್ಟ್ ಡೇಂಜರ್. ಅಂಡ್ ಇನ್ನೊಂದು ನಿನಗೆ ಹೇಳ್ತೀನಿ, ನಾವು ದೊಡ್ಡ ಹೋಟೆಲ್ ಆಗಿರ್ಬೋದು, ಎಲ್ಲ ನಾವು ಪ್ಯಾಕೇಜಿಂಗ್ ತರ್ತೀವಲ್ವಾ ಪಾರ್ಸಲ್, ಅದ್ರಲ್ಲಿ ಕೊಡ್ತಾರೆ ಬ್ಲ್ಯಾಕ್ ಕಲರ್ ಬಾಕ್ಸ್ಗಳು, ಬ್ಲ್ಯಾಕ್ ಕಲರ್ ಬಾಟಲ್ಸ್. ಅದು ತುಂಬಾ ಡೇಂಜರು, ಯಾಕಂದ್ರೆ ಅದನ್ನ ಯೂಶಲಿ ರೀಸೈಕಲ್ಡ್ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಇಂದ ಮಾಡಿರ್ತಾರೆ. ಸೊ ಅದು ಅದರೊಳಗೆ ಬಿಸಿ ಇರೋದೇನಾದ್ರು ನಾವು ತಿನ್ನೋದು ಹಾಕಿದಾಗ ಅದು ಕೆಮಿಕಲ್ಸ್ ನ, ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ ನ ರಿಲೀಸ್ ಮಾಡುತ್ತೆ. ಪ್ಲಾಸ್ಟಿಕ್ ಬಳಸಿದ್ಮೇಲೆ ಮೈಕ್ರೋ ಪ್ಲಾಸ್ಟಿಕ್ ತಿನ್ನಲೇಬೇಕಮ್ಮ. ನಾನಂತೂ ತುಂಬಾ ಕ್ಲೀನಪ್ಪ, ಯಾವಾಗ್ಲೂ ಸ್ಟೀಲ್ ಪ್ಲೇಟ್ ಅಲ್ಲೇ ತಿನ್ನೋದು, ಪ್ಲಾಸ್ಟಿಕ್ ಇಷ್ಟಕ್ಕೆಲ್ಲ ಯೂಸ್ ಮಾಡಲ್ಲ. ಹಂಗೆಲ್ಲ ಅನ್ಕೋಬೇಡ. ಸಿ, ನಾವೆಲ್ಲ ಇಷ್ಟು ಪ್ಲಾಸ್ಟಿಕ್ ಬಳಸ್ತಿದೀವಲ್ವಾ, ಪ್ಲಾಸ್ಟಿಕ್ ಕವರು, ಬಾಟಲು, ಇದೆಲ್ಲ ಏನಾಗತ್ತೆ ಅನ್ಕೊಂಡಿದ್ಯಾ? ನೆಕ್ಸ್ಟ್ ನದಿಗೆ ಹೋಗುತ್ತೆ, ನದಿಯಿಂದ ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರದಲ್ಲಿ ಗಾಳಿ, ಬಿಸಿಲು, ಸೂರ್ಯನ ಕಿರಣಗಳಿಗೆ ಅದು ಸವಿತಾ ಬರುತ್ತೆ, ಅದಕ್ಕೆ ಡಿಗ್ರೇಡೇಷನ್ ಅಂತಾರೆ. ಅದರಿಂದ ನೆಕ್ಸ್ಟ್ ಅದು ಮೈಕ್ರೋ ಪ್ಲಾಸ್ಟಿಕ್, ನ್ಯಾನೋ ಪ್ಲಾಸ್ಟಿಕ್ ಆಗುತ್ತೆ. ಅದನ್ನ ಪಾಪ ಮುಗ್ಧ ನಮ್ಮ ಮೀನುಗಳಾಗಿರ್ಬೋದು, ಪ್ರಾಣಿಗಳೆಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ. ಆಮೇಲೆ ಅದು ನಿನ್ ಪ್ಲೇಟಿಗೆ ಬರುತ್ತೆ. ನಾನ್ ಪ್ಯೂರ್ ವೆಜಿಟೇರಿಯನ್, ಸೊ ನೋ ರಿಸ್ಕ್. ಓಕೆ, ಅಷ್ಟಕ್ಕೆ ಮುಗಿತು ಅನ್ಕೋಬೇಡಮ್ಮ. ಉಪ್ಪಿಲ್ದಲ್ಲೇ ಅಡುಗೆ ಮಾಡೋಕ್ಕಾಗತ್ತಾ? ಉಪ್ಪಿಗಿಂತ ರುಚಿ ಇಲ್ಲ, ಉಪ್ಪಿಲ್ಲದೆ ಅಡುಗೆ ಇಲ್ಲ. ಸೊ ಈಗ ಮನೇಲಿ ನಾವು ಬಳಸೋ ಉಪ್ಪಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಸೇರ್ಕೊಂಡಿದೆ. ಆದ್ರೂ ಬಿಟ್ಟಾಕಮ್ಮ, ನಾವು ಕುಡಿಯೋ ನೀರಲ್ಲಿರ್ಬೋದು, ಗಾಳಿಲಿರ್ಬೋದು, ಆಹಾರದಲ್ಲಿರ್ಬೋದು, ಕಣದಲ್ಲೂ ಮೈಕ್ರೋ ಪ್ಲಾಸ್ಟಿಕ್. ಇನ್ನೇನ್ ಬೇಕು ನಿಂಗೆ ಗೊತ್ತಾ? ತಾಯಿ ಹಾಲು ಎಷ್ಟು ಅಮೃತ ಮತ್ತೆ ತುಂಬಾ ಪವಿತ್ರ ಅಂತ ಹೇಳ್ತೀವಿ. ಬ್ರೆಸ್ಟ್ ಮಿಲ್ಕ್ ಅಲ್ಲೂ, ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್
ಕಂಡು ಬಂದಿದೆ. ಅದ್ರ ಜೊತೆ ಕರುಳ ಬಳ್ಳಿ ಪ್ಲಾಸೆಂಟಾದಲ್ಲೂ ಕೂಡ ಪ್ಲಾಸ್ಟಿಕ್ ಇದೆ. ಇನ್ನು ನಾವು ಬಾಟಲ್ ವಾಟರ್ ಅಂತ ಹೇಳ್ತೀವಿ, ಬಾಟಲ್ಡ್ ವಾಟರಲ್ಲೇ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಇದೆ. ಹಾಗಿದ್ರೆ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಬದಲು ಬೇರೆ ಏನಾದ್ರೂ ಯೂಸ್ ಮಾಡ್ಬೇಕು? ಸ್ಟೀಲ್ ಬಾಟಲ್ ಯೂಸ್ ಮಾಡುವುದು ತುಂಬಾ ಒಳ್ಳೇದು. ಸೊ ಹೀಗೆ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ದೇಹದಲ್ಲಿ ಕಣದಲ್ಲೂ ಪ್ಲಾಸ್ಟಿಕ್ ನಮಗೆ ಗೊತ್ತಿಲ್ಲದಲ್ಲೇ ತುಂಬ ಹೋಗ್ಬಿಟ್ಟಿದೆ. ಇದರಿಂದನೇ ಕ್ಯಾನ್ಸರ್ ಆಗಿರ್ಬೋದು, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಆಗಿರ್ಬೋದು, ಇನ್ನು ಎಂತೆಂಥದೋ ಕಾಯಿಲೆಗಳು ಬರ್ತಾ ಇದೆ, ಮನುಷ್ಯನ ತಿಂತಾ ಇದೆ. ಸೊ ಇಟ್ ಈಸ್ ದ ಹೈ ಟೈಮ್. ಈಗ ನಾವು ಪ್ಲಾಸ್ಟಿಕ್ ಬಳಕೆಯನ್ನು, ನಾವು ಮಾಡೋ ಅನಾಚಾರನ ನಿಲ್ಲಿಸ್ತಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆ ಏನಿದೆ, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಅವ್ರಿಗೆಲ್ಲರಿಗೂ ನಾವು ಬಿಟ್ಕೊಡ್ತಿರೋದು ಒಂದೇ ಒಂದು ಪ್ಲಾಸ್ಟಿಕ್. ಸೊ ಇಟ್ಸ್ ಟೈಮ್ ಟು ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್.